ಸಂಘ ಪರಿವಾರದವರು ಪ್ರತಿಭಟನೆ ನಡೆಸಿದ ಕೂಡಲೇ ಒಂದು ಕಾಲೇಜಿನ ಮಾನ್ಯತೆಯನ್ನೇ ರದ್ದು ಮಾಡುವ ಮಟ್ಟಿಗೆ ನ್ಯೂನತೆಗಳ ನೆಪ ಸಿಗತ್ತಾ? ಅಲ್ಪಸಂಖ್ಯಾತರು ಅರ್ಹತೆ ಆಧಾರದ ಮೇಲೆ ಪ್ರವೇಶ ಪಡೆದ್ರು ಅದನ್ನ ಧರ್ಮದ ಮಸೂರದ ಮೂಲಕ ನೋಡುವ ನಡೆ ಯಾವ ಮನಸ್ಥಿತಿಯನ್ನ ಸೂಚಿಸುತ್ತೆ? ಬಾಂಗ್ಲಾದಲ್ಲಿ ಅಲ್ಪಸಂಖ್ಯಾತರ ಮೇಲೆ ಆಗ್ತಿರೋದಕ್ಕೆ ಆಕ್ರೋಶ ವ್ಯಕ್ತವಾಗ್ತಿರುವಾಗ ಇಲ್ಲಿನ ಅಲ್ಪಸಂಖ್ಯಾತರನ್ನ ನಡೆಸಿಕೊಳ್ತಿರುವ ರೀತಿ ಸರಿ ಇದೆಯಾ? ಪ್ರವೇಶ ಪಡೆದ ವಿದ್ಯಾರ್ಥಿಗಳಲ್ಲಿ ಮುಸ್ಲಿಮರೇ ಹೆಚ್ಚಿದ್ದಾರೆ ಅಂತ ಸಂಘ ಪರಿವಾರದ ಜನ ತಗಾದೆ ತೆಗೆದ ಬೆನ್ನಲ್ಲೇ ಜಮ್ಮುವಿನ ಶ್ರೀಮಾತಾ ವೈಷ್ಣೋದೇವಿ ವೈದ್ಯಕೀಯ ಕಾಲೇಜಿನ ಮಾನ್ಯತೆಯನ್ನು ರದ್ದುಗೊಳಿಸಲಾಗಿದೆ. ಬಿಜೆಪಿ ಈ ನಿರ್ಧಾರವನ್ನು ಸ್ವಾಗತಿಸಿದ್ದು ನ್ಯಾಷನಲ್ ಕಾನ್ಫರೆನ್ಸ್ ಮತ್ತು ಪಿಡಿಪಿ ತೀವ್ರ ಆಕ್ರೋಶ ವ್ಯಕ್ತಪಡಿಸಿವೆ. ಕೆಲ ದಿನಗಳ ಹಿಂದೆ ಪ್ರವೇಶ ಪರೀಕ್ಷೆಯಲ್ಲಿ ಮುಸ್ಲಿಂ ವಿದ್ಯಾರ್ಥಿಗಳ ಸಂಖ್ಯೆ ಹೆಚ್ಚಾದ ಕಾರಣ ವಿವಾದ ಹುಟ್ಟಿಕೊಂಡಿತ್ತು. ಪ್ರವೇಶ ಪಡೆದವರಲ್ಲಿ ಮುಸ್ಲಿಮರೇ ಹೆಚ್ಚಿನ ಸಂಖ್ಯೆಯಲ್ಲಿದ್ದು ಹಿಂದೂ ಸಂಘಟನೆಗಳನ್ನ ಕೆರಳಿಸಿತ್ತು. ಮುಸ್ಲಿಂ ವಿದ್ಯಾರ್ಥಿಗಳ ಪ್ರವೇಶ ರದ್ದುಗೊಳಿಸಬೇಕು ಅಂತ ಒತ್ತಾಯಿಸಿ ಬೃಹತ್ ಪ್ರತಿಭಟನೆಗಳು ನಡೆದವು. ಅಂತಿಮವಾಗಿ ಹಿಂದೂ ಸಂಘಟನೆಗಳ ಹಠಕ್ಕೆ ಕೇಂದ್ರ ಸರ್ಕಾರ ಮಣಿದಿದೆ. ಕಾಲೇಜಿನ ಮಾನ್ಯತೆಯನ್ನು ರದ್ದುಗೊಳಿಸಲಾಗಿದ್ದು ಎಂಬಿಬಿಎಸ್ ಕೋರ್ಸ್ ಮುಂದುವರಿಸಲು ಅನುಮತಿ ಇಲ್ಲವಾಗಿದೆ. ಕಳೆದ ವರ್ಷವಷ್ಟೇ ಕಾಲೇಜಿಗೆ ಎಂಬಿಬಿಎಸ್ ಕೋರ್ಸ್ಗಳನ್ನು ನೀಡಲು ಮಾನ್ಯತೆ ನೀಡಲಾಗಿತ್ತು. ಈಗ ಕಾಲೇಜಿನಲ್ಲಿ ಮಾನದಂಡಗಳ ಉಲ್ಲಂಘನೆ ಕಂಡುಬಂದ ಆರೋಪದ ಮೇಲೆ ರಾಷ್ಟ್ರೀಯ ವೈದ್ಯಕೀಯ ಆಯೋಗ ಅಂದ್ರೆ ಎನ್ಎಂಸಿ ಈ ನಿರ್ಧಾರವನ್ನು ತೆಗೆದುಕೊಂಡಿದೆ. ಅಲ್ಲಿನ ಎಂಬಿಬಿಎಸ್ ವಿದ್ಯಾರ್ಥಿಗಳನ್ನ ಇತರ ಕಾಲೇಜುಗಳಿಗೆ ವರ್ಗಾಯಿಸಲಾಗುತ್ತೆ. ಕಂಪ್ಯೂಟರ್ ಲ್ಯಾಬ್, ಪ್ರಯೋಗಾಲಯ, ಅಗತ್ಯ ಉಪಕರಣಗಳು ಇವೆಲ್ಲವನ್ನೂ ಕಾಲೇಜು ಹೊಂದಿದೆಯಾ ಅನ್ನೋದನ್ನ ಪರಿಶೀಲಿಸಿಯೇ ಮಾನ್ಯತೆಯನ್ನ ನೀಡಲಾಗಿರುತ್ತೆ. ಆದ್ರೆ ಈಗ ಮಾನದಂಡ ಉಲ್ಲಂಘನೆ ಅಂತ ಹೇಳಿ ಒಂದೇ ವರ್ಷದಲ್ಲಿ ಮಾನ್ಯತೆಯನ್ನು ರದ್ದುಗೊಳಿಸಲಾಗಿದೆ. 2025-26 ಮೊದಲ ಬ್ಯಾಚ್ನಲ್ಲಿ 42 ಮುಸ್ಲಿಂ ವಿದ್ಯಾರ್ಥಿಗಳು, 7 ಹಿಂದೂ ವಿದ್ಯಾರ್ಥಿಗಳು ಮತ್ತು ಓರ್ವ ಸಿಖ್ ವಿದ್ಯಾರ್ಥಿಯನ್ನ ಸೀಟು ಹಂಚಿಕೆಗಾಗಿ ಪಟ್ಟಿಯಲ್ಲಿ ಸೇರಿಸಲಾಗಿತ್ತು. ಇದರ ನಂತರ ಹಿಂದೂ ಸಂಘಟನೆಗಳು ಪ್ರತಿಭಟಿಸಿದ್ವು. ಸೀಟು ಹಂಚಿಕೆಯಲ್ಲಿ ತಾರತಮ್ಯ ಮತ್ತು ಹಿಂದೂ ವಿದ್ಯಾರ್ಥಿಗಳನ್ನ ಕಡೆಗಣಿಸಲಾಗಿದೆ ಅಂತ ಆರೋಪಿಸಿದ್ವು. ಪ್ರವೇಶ ಪಟ್ಟಿಯನ್ನ ತಕ್ಷಣವೇ ರದ್ದುಗೊಳಿಸಬೇಕು. ಭಕ್ತರ ದೇಣಿಗೆಯಿಂದ ನಡೆಸಲ್ಪಡುವ ಮಾತಾ ವೈಷ್ಣೋದೇವಿ ಕಾಲೇಜಿನಲ್ಲಿ ಹಿಂದೂಗಳಿಗೆ ಆದ್ಯತೆ ನೀಡಬೇಕು ಅಂತ ಹಿಂದೂ ಸಂಘಟನೆಗಳು ಒತ್ತಾಯಿಸಿದ್ವು. ಅದಾದ ಬಳಿಕ ಈಗ ಕಾಲೇಜಿನ ಮಾನ್ಯತೆಯನ್ನೇ ರದ್ದು ಮಾಡಲಾಗಿದೆ. ಮತ್ತಿದು ಪ್ರಶ್ನೆಗಳನ್ನ ಹುಟ್ಟುಹಾಕಿದೆ. ಕಾಲೇಜಿನಲ್ಲಿ ಬೋಧಕರು, ಹಿರಿಯ ನಿವಾಸಿ ವೈದ್ಯರ ಸಂಖ್ಯೆ ಕಡಿಮೆ ಇದೆ ಅಂತ ಆರೋಪಿಸಲಾಗಿದೆ. ಹೊರರೋಗಿಗಳ ವಿಭಾಗದಲ್ಲಿ 182ಕ್ಕಿಂತ ಕಡಿಮೆ ರೋಗಿಗಳಿದ್ರು, ಕನಿಷ್ಠ 400 ಇರಬೇಕಿತ್ತು ಅಂತ ಹೇಳಲಾಗಿದೆ. ಅನೇಕ ವಿಭಾಗಗಳಲ್ಲಿ ಪ್ರಯೋಗಾಲಯಗಳು ಮಾತ್ರ ಇದ್ವು, ಆದರೆ ಸಂಶೋಧನಾ ಪ್ರಯೋಗಾಲಯಗಳು ಇರಲಿಲ್ಲ ಎನ್ನಲಾಗಿದೆ. ಗ್ರಂಥಾಲಯದಲ್ಲಿ 744 ಪುಸ್ತಕಗಳಿದ್ವು, ಆದರೆ ಅದು 15,000ಕ್ಕಿಂತ ಹೆಚ್ಚಿರಬೇಕಿತ್ತು ಎನ್ನಲಾಗಿದೆ. ಕೇವಲ 2 ಆಪರೇಷನ್ ಥಿಯೇಟರ್ಗಳಿವೆ ಅಂತ ಹೇಳಲಾಗಿದೆ. ಹೀಗೆ ಎನ್ಎಂಸಿ ಈ ಕಾಲೇಜಿನ ನ್ಯೂನತೆಗಳ ಪಟ್ಟಿಯನ್ನೇ ಕೊಟ್ಟಿದೆ. ದೇಶದಲ್ಲಿ ಪ್ರತಿ 1000 ಜನರಿಗೆ ಒಬ್ಬ ವೈದ್ಯರಿದ್ದಾರೆ. ಈ ಕೊರತೆಯ ಬಗ್ಗೆ ಯಾರಾದರೂ ಪ್ರಶ್ನೆ ಎತ್ತುತ್ತಾರಾ? ಮಾನ್ಯತೆ ರದ್ದುಗೊಳಿಸಿದ ಬಳಿಕ ಹಲವಾರು ಪ್ರತಿಕ್ರಿಯೆಗಳು ಬಂದಿವೆ. ಜಮ್ಮು ಕಾಶ್ಮೀರ ವಿದ್ಯಾರ್ಥಿ ಸಂಘ ಇದರ ವಿರುದ್ಧ ದನಿ ಎತ್ತಿದೆ. ಇದು ಬಹಳ ದುರದೃಷ್ಟಕರ. ಭಾರತದಲ್ಲಿ ಅನೇಕ ಅಲ್ಪಸಂಖ್ಯಾತ ಸಂಸ್ಥೆಗಳಿವೆ. ಜಾತ್ಯತೀತ ನೀತಿಗಳನ್ನ ಅಕ್ಷರಶಃ ಅನುಸರಿಸಲಾಗುತ್ತೆ. ಆದರೆ ದುರದೃಷ್ಟವಶಾತ್ ಜಮ್ಮು ವೈದ್ಯಕೀಯ ಕಾಲೇಜನ್ನ ಧಾರ್ಮಿಕ ಮಸೂರದ ಮೂಲಕ ನೋಡಲಾಗ್ತಿದೆ. ಮಾನ್ಯತೆ ರದ್ದುಗೊಳಿಸಿರುವುದು ಬಿಜೆಪಿಯ ಮನಸ್ಥಿತಿಯನ್ನ ಮತ್ತೊಮ್ಮೆ ತೋರಿಸಿದೆ ಅಂತ ವಿದ್ಯಾರ್ಥಿ ಸಂಘದ ಹಿರಿಯ ಸದಸ್ಯ ನಾಜೀರ್ ಕಳವಳ ವ್ಯಕ್ತಪಡಿಸಿದ್ದಾರೆ. ಅವರು ಭಾರತದ ಮುಸ್ಲಿಮರನ್ನು, ಅದರಲ್ಲೂ ಕಾಶ್ಮೀರದ ಮುಸ್ಲಿಮರನ್ನ 3ನೇ ದರ್ಜೆಯ ನಾಗರಿಕರಂತೆ ನಡೆಸಿಕೊಳ್ತಾರೆ. ಅವರನ್ನ ನಿರಾಶ್ರಿತರಂತೆ ನಡೆಸಿಕೊಳ್ತಾರೆ. ಜಾಮಿಯಾ ವಿಶ್ವವಿದ್ಯಾನಿಲಯ ಮತ್ತು ಅಲಿಗಢ ಮುಸ್ಲಿಂ ವಿಶ್ವವಿದ್ಯಾನಿಲಯ ಸೇರಿದಂತೆ ಭಾರತದಲ್ಲಿ ಅನೇಕ ಅಲ್ಪಸಂಖ್ಯಾತ ಸಂಸ್ಥೆಗಳಿವೆ. ಮುಸ್ಲಿಮರಿಗೆ ಮಾತ್ರ ಅಲ್ಲಿ ಅಧ್ಯಯನ ಮಾಡುವ ಹಕ್ಕಿದೆ ಅಂತಲ್ಲ, ಅವರಿಗೆ ಅಲ್ಲಿ ಪ್ರವೇಶ ನೀಡಲಾಗುತ್ತೆ. ಮುಸ್ಲಿಮರು, ಕ್ರಿಶ್ಚಿಯನ್ನರು, ಜೈನರು ಮತ್ತು ಹಿಂದೂಗಳು ಅಲ್ಲಿ ಅಧ್ಯಯನ ಮಾಡುವ ಹಕ್ಕನ್ನ ಹೊಂದಿದ್ದಾರೆ ಎಂದಿರುವ ಅವರು ಇಲ್ಲಿನ ತಾರತಮ್ಯದ ಬಗ್ಗೆ ಹೇಳಿದ್ದಾರೆ. ಮುಸ್ಲಿಂ ಸಮುದಾಯದಿಂದ ಮಾಡಲಾಗಿದ್ದ ಆಯ್ಕೆ ಸಂಪೂರ್ಣವಾಗಿ ಅರ್ಹತೆಯ ಆಧಾರದ ಮೇಲೆ ಆಗಿತ್ತು. ಅವರು ಕಷ್ಟಪಟ್ಟು ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿದ್ರು ಮತ್ತು ಅರ್ಹತೆಯ ಆಧಾರದ ಮೇಲೆ ಪ್ರವೇಶ ಪಡೆದ್ರು. ಭಾರತದ ಯಾವುದೇ ರಾಜ್ಯದಲ್ಲಿ ನಿರ್ದಿಷ್ಟ ಧರ್ಮದ ಆಧಾರದ ಮೇಲೆ ಯಾವುದೇ ವಿದ್ಯಾರ್ಥಿಗೆ ಪ್ರವೇಶ ನೀಡಲಾಗಿಲ್ಲ ಅಂತ ಹೇಳಿದ್ದಾರೆ. ಆದರೆ ಮಾನ್ಯತೆ ರದ್ದಾಗಿರೋದಕ್ಕೆ ಹಿಂದೂ ಸಂಘಟನೆಗಳು ಸಂಭ್ರಮಿಸಿವೆ. ಈ ನಿರ್ಧಾರವನ್ನು ನಾವು ಸಿಹಿ ಹಂಚಿ ಸ್ವಾಗತಿಸಿವೆ. ಹಾಗಾದ್ರೆ ನಮ್ಮ ದೇಶದಲ್ಲಿ ಈಗ ಏನ್ ನಡೀತಾ ಇದೆ? ಬಾಂಗ್ಲಾದೇಶದಲ್ಲಿ ಹಿಂದೂಗಳಿಗೆ ಆಗ್ತಿರೋದು ತಪ್ಪು ಅಂತ ನಾವು ಹೇಳ್ತಾನೆ ಇದ್ರೆ ಇಲ್ಲಿ ಅಲ್ಪಸಂಖ್ಯಾತರ ವಿಷಯದಲ್ಲಿನ ಮನಸ್ಥಿತಿ ಎಂಥದ್ದು? ಇಲ್ಲಿ ಮುಸ್ಲಿಂ ವಿದ್ಯಾರ್ಥಿಯ ಹುಟ್ಟುಹಬ್ಬದ ಪಾರ್ಟಿಯಲ್ಲಿ ಒಳನುಗ್ಗಿ ಥಳಿಸಲಾಗುತ್ತೆ. ಕ್ರಿಸ್ಮಸ್ಗೆ ಹಿಂದಿನ ದಿನ ಚರ್ಚ್ ಮುಂದೆ ಹನುಮಾನ್ ಚಾಲಿಸ ಹಾಡಲಾಗುತ್ತೆ. ಮಾಲ್ಗೆ ನುಗ್ಗಿ ಕ್ರಿಸ್ಮಸ್ ಟ್ರೀಗಳನ್ನ ಧ್ವಂಸಗೊಳಿಸಲಾಗುತ್ತೆ. ಜನರನ್ನ ಅವರ ಧರ್ಮ ಮತ್ತು ಜಾತಿಯ ಬಗ್ಗೆ ಕೇಳಲಾಗುತ್ತೆ. ಒಂದು ಕಾಲೇಜಿನಲ್ಲಿ ಮುಸ್ಲಿಂ ವಿದ್ಯಾರ್ಥಿಗಳು ಪ್ರವೇಶ ಪಡೆದ್ರೆ ಪ್ರತಿಭಟಿಸಲಾಗುತ್ತೆ. ಪ್ರತಿದಿನ ಅಂತಹ ಪ್ರತಿಭಟನೆಗಳು ಸಂಭವಿಸುತ್ತೆ. ಹರಿದ್ವಾರದಲ್ಲಿ ಹಿಂದೂ ಏತರರು 105 ಘಾಟ್ಗಳಿಗೆ ಪ್ರವೇಶ ಮಾಡುವುದನ್ನ ನಿಷೇಧಿಸೋಕೆ ಉತ್ತರಾಖಂಡ್ ಸರ್ಕಾರ ಯೋಚಿಸ್ತಾ ಇದೆ. 1935ರ ಆದೇಶಗಳನ್ನ ಉಲ್ಲಂಘಿಸಲಾಗ್ತಿದೆ. ಬ್ರಿಟಿಷ್ ಯುಗದ ಕಾನೂನುಗಳನ್ನ ಬದಲಾಯಿಸಲಾಗಿದೆ ಅಂತ ಹೇಳೋರು ಅದನ್ನೇ ಆಧಾರವಾಗಿಸಿ ಈಗ ಬೇಳೆ ಬೇಯಿಸ್ಕೊಳ್ಳೋಕೆ ಹೊರಟಿದ್ದಾರೆ. ದೇಶಭಕ್ತಿಯನ್ನ ಸಾಬೀತುಪಡಿಸಬೇಕಾದಾಗ್ಲೆಲ್ಲ ಅಥವಾ ರಾಷ್ಟ್ರೀಯತಾವಾದಿ ಅಜೆಂಡವನ್ನ ಮುಂದಿಡುವಾಗ್ಲೆಲ್ಲ ಕಾನೂನುಗಳು ಬ್ರಿಟಿಷ್ ಯುಗದವು ಅಂತ ಹೇಳಲಾಗುತ್ತೆ.
ಕಡೆಗೆ ಅವೇ ಕಾನೂನುಗಳನ್ನು ತಮ್ಮ ಉದ್ದೇಶ ಸಾಧನೆಗೆ ಬಳಸಲಾಗುತ್ತೆ. ಈಗ ಎಲ್ಲ ರಾಜಕೀಯ ಪಕ್ಷಗಳು ಮಾನ್ಯತೆ ರದ್ದು ವಿಷಯಕ್ಕೆ ಪ್ರತಿಕ್ರಿಯಿಸುತ್ತಿವೆ. ಕೇಂದ್ರದ ಈ ಕ್ರಮದಿಂದ ಜಮ್ಮು ಕಾಶ್ಮೀರ ಪ್ರದೇಶಕ್ಕೆ ಹಿನ್ನಡೆಯಾಗಿದೆ. ನ್ಯಾಷನಲ್ ಕಾನ್ಫರೆನ್ಸ್ ಮತ್ತು PDP ಈ ನಿರ್ಧಾರದ ಬಗ್ಗೆ ತೀವ್ರ ಆಕ್ರೋಶ ವ್ಯಕ್ತಪಡಿಸಿರುವುದಾಗಿ ವರದಿಯಾಗಿದೆ. ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.